ನಮಸ್ಕಾರ ಗೆಳೆಯರೆ, ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಒಂದು ಕೌನ್ಸ್ಲಿಂಗಿನ ವಿಚಾರಕ್ಕೆ ಬಂದರೆ, ಈಗ ಫಸ್ಟ್ ರೌಂಡಿನ ರಿಸಲ್ಟಿಗೋಸ್ಕರ ನೀವೆಲ್ಲ ಕಾಯ್ತಾ ಇರ್ಬೋದು. ನೋಡಿ, ಇವತ್ತು ಪ್ರೊವಿಷನಲ್ ರಿಸಲ್ಟ್ ಕೊಟ್ಟು ನಾಳೆ ಫೈನಲ್ ರಿಸಲ್ಟ್ ಕೊಡುವ ಚಾನ್ಸ್ ಇದೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡುವ ವಿಷಯ ಏನಂದರೆ, ಕೌನ್ಸ್ಲಿಂಗ್ ಒಂದು ಕಡೆ ನಡೆಯುತ್ತಾ ಇರುತ್ತೆ, ಬಟ್ ನೀವು ಗಮನ ಹರಿಸಬೇಕಾಗಿರುವಂಥದ್ದು ಈಗ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡೋದ್ರಲ್ಲಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ರೀತಿ ಅಡ್ಮಿಷನ್ಗೂ ಮುನ್ನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ರೆಡಿ ಮಾಡಿಟ್ಕೊಳ್ಳುವಂಥದ್ದಿದೆ. ಅಷ್ಟೇ ಅಲ್ಲದೆ ಅವುಗಳ ಕಾಪಿನ ತೆಗೆದುಕೊಂಡು ಅವುಗಳಿಗೆ ಅಟೆಸ್ಟೇಷನ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವೆಲ್ಲವೂ ಕೂಡ ನೀವು ಸೆಕೆಂಡ್ ರೌಂಡ್ ಒಳಗಡೆನೆ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಒಂದು ಬಾರಿ ನಿಮಗೆ ಕಾಲೇಜ್ ಅಲಾಟ್ ಆದರೆ ನಿಮಗೆ ಮತ್ತೆ ತುಂಬ ಟೈಮ್ ಸಿಗೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಮತ್ತು ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಯಾವ ಒಂದು ಮೂಲಕ ಕಲೆಕ್ಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಮತ್ತು ಸೇಫ್ ಕೂಡ ಇರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಕೂಡ ವೀಕ್ಷಣೆ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು ಶುರು ಮಾಡ್ಕೊಳ್ಳೋಣ. ಗೆಳೆಯರೆ, ಡಾಕ್ಯುಮೆಂಟ್ ಅಂತ ಬಂದಾಗ ತುಂಬಾ ಡಾಕ್ಯುಮೆಂಟ್ಗಳಿದ್ದಾವೆ. ಅವುಗಳು ತುಂಬ ಇಂಪಾರ್ಟೆಂಟ್ ಕೂಡ. ಯಾಕೆ ಅಂದರೆ ನಿಮ್ಮ ಒಂದು ಅಡ್ಮಿಷನ್ ಟೈಮಲ್ಲಿ ಇವುಗಳನ್ನೇನಾದರೂ ನೀವು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಡ್ಮಿಷನ್ ಕ್ಯಾನ್ಸಲ್ ಕೂಡ ಆಗ್ಬೋದು. ಸೊ ನೀವು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೇರ್ಫುಲಿ ನೋಟ್ ಮಾಡ್ತಾ ಹೋಗಿ. ಕೆಲವೊಂದಿಷ್ಟು ನಿಮ್ಮ ಒಂದು ಸೈಬರ್ನಿಂದ ನೀವು ಪ್ರಿಂಟ್ ತೆಗೆದುಕೊಳ್ಬೇಕಾಗಬಹುದು, ಕೆಲವೊಂದಿಷ್ಟು ನೀವು ಸಿಂಪ್ಲಿ ಜೆರಾಕ್ಸ್ ಕೂಡ ಮಾಡ್ಕೊಳ್ಬೋದು. ಸೊ ನೋಡ್ತಾ ಹೋಗಿ ಗೆಳೆಯರೆ, ಒಂದೊಂದಾಗಿ ನೋಡೋಣ ಬನ್ನಿ. ನೋಡಿ, ಫಸ್ಟ್ನೇದು ಏನಿದೆ ಅಂದರೆ ರೀನೀಟ್ ಅಡ್ಮಿಟ್ ಕಾರ್ಡ್. ಸೊ ಜೂನ್ 21ಕ್ಕೆ ನೀವೇನು ನೀಟ್ ಬರೆದಿದ್ರೋ ಅದರಿಂದೇ ಅಡ್ಮಿಟ್ ಕಾರ್ಡ್ ಆಗಿರಬೇಕು. ಯಾಕೆಂದರೆ ಮೇ 3ರಿಂದ ಏನಾದರೂ ನೀವು ಅಡ್ಮಿಟ್ ಕಾರ್ಡ್ ತೊಗೊಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಒಂದು ಬಾರಿ ಚೆಕ್ ಮಾಡಿ. ಎರಡನೇದು ನೀಟ್ ಸ್ಕೋರ್ ಕಾರ್ಡ್. ಸೊ ನೀಟಿನ ರ್ಯಾಂಕು ಸ್ಕೋರು ಇರುವಂಥದ್ದು, ಅದನ್ನು ಕೂಡ ಪ್ರಿಂಟ್ ತೆಗೆದುಕೊಳ್ಳಿ. ಮೂರನೇದು ನೀಟ್ ಅಪ್ಲಿಕೇಶನ್ ಫಾರ್ಮ್. ಸೊ ಇದು ಯಾವುದಂತ ಹೇಳ್ತೀನಿ ನೋಡಿ. ಅಪ್ಡೇಟ್ ಮಾಡಿರುವಂಥದ್ದು KAದಲ್ಲಿ ನೀವು KCT ಅಪ್ಲಿಕೇಶನ್ ಹಾಕಿದಾಗ ಬಂದಿತ್ತೋ ಅದನ್ನು ಫೈನಲ್ ಕಾಪಿ ಅಂತ ಇರುತ್ತೆ ನೋಡಿ. ಅದರಲ್ಲಿ ನಿಮಗೆ ನೀಟಿನ ಮಾರ್ಕ್ಸು ರ್ಯಾಂಕು ಇದೆಲ್ಲ ಬಂದಿರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅದನ್ನು ನೀವು ಚೆಕ್ ಮಾಡಿಕೊಂಡು ಅಪ್ಡೇಟ್ ಆಗಿದೆಯಾ ಅಂತ ನೋಡಿ, ಅದರಲ್ಲಿ ನೀಟ್ ಸ್ಕೋರ್ ಮತ್ತು ರ್ಯಾಂಕ್ ಇರುವಂಥದ್ದು ಅದನ್ನು ನೋಡಿ. ಸುಮಾರು 5 ಪೇಜ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಿ. ನೀಟ್ ವೆರಿಫಿಕೇಷನ್ ಸ್ಲಿಪ್ಪು, ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಫೋಟೋ ಜೊತೆಗೆ ಎಲ್ಲ ರ್ಯಾಂಕ್ಸು ಮತ್ತು ಕೋಟಾ ಇದನ್ನೆಲ್ಲ ಇರುವಂಥದ್ದು ವೆರಿಫಿಕೇಷನ್ ಸ್ಲಿಪ್ ಏನಿದೆ, ಲೇಟೆಸ್ಟ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೊಂದು KCT ಅಡ್ಮಿಟ್ ಕಾರ್ಡು. ಅಂದರೆ ನೀವು KCT ಅನ್ನೋ ಎಕ್ಸಾಮ್ ಬರೆದಿದ್ರೆ ಅದರಿಂದ ದಯವಿಟ್ಟು ಏನಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ ರೆಡಿ ಇಟ್ಕೊಳ್ಳಿ. ಯಾಕೆಂದರೆ ಇಂಪಾರ್ಟೆಂಟ್ ಆಗುತ್ತೆ. KA ಅಂಡರ್ ಇರೋವಂಥದ್ದು. KCT ಬರೆದಿಲ್ಲ ಅಂದರೆ ಇಲ್ಲ, ನೋ ಪ್ರಾಬ್ಲಮ್. ಡೊಮಿಸೈಲ್ ಸರ್ಟಿಫಿಕೇಟ್ ನೋಡಿ. ಡೊಮಿಸೈಲ್ ಸರ್ಟಿಫಿಕೇಟ್ ಕೂಡ ನೀವೇನಾದರೂ ಮಾಡಿಸಿಲ್ಲ ಅಂದರೆ ನಾಡ ಕಚೇರಿ ಪೋರ್ಟಲ್ ಏನಿದೆ ಅಲ್ಲಿ ಹೋಗಿ ಮಾಡಿಸ್ಕೊಂಡು ನಂತರ ಒಂದೆರಡು ದಿವಸ ಆದಮೇಲೆ ನಿಮಗೆ ಸಿಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಸರ್ಟಿಫಿಕೇಟು. ಅದನ್ನು ನೀವು, ಯಾಕೆಂದರೆ ಅದು 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಸೊ ಅದನ್ನು ನೀವು ತೆಗೆದುಕೊಂಡು ಪ್ರಿಂಟ್ ತೆಗೆದುಕೊಳ್ಳಿ. ಯಾಕೆಂದರೆ ಡೊಮಿಸೈಲ್ ಸರ್ಟಿಫಿಕೇಟ್ ಇರುವಂಥದ್ದು ತುಂಬ ಇಂಪಾರ್ಟೆಂಟು. ನಿಮಗೆ 85% ಕೋಟಾ ಕೊಡ್ತಾ ಇದ್ದಾರೆ ಕರ್ನಾಟಕದಿಂದ. ಸೊ ಅದು ತುಂಬ ಇಂಪಾರ್ಟೆಂಟು. ಇನ್ಕಮ್ ಸರ್ಟಿಫಿಕೇಟ್, ನೀವು ಯಾವುದೇ ಕ್ಯಾಟಗರಿ ಆಗಿರಲಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋವಂಥದ್ದು ಇರಬೇಕಾಗತ್ತೆ. ರಿನ್ಯೂವಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಅಥವಾ ತುಂಬ ಫ್ರೆಶ್ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕೆ ಅಂದರೆ ಅದೇನಾದರೂ ಡೇಟ್ ಬಾರ್ ಆಗಿದ್ದಿದ್ರೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. 5 ವರ್ಷ ದಾಟೋಗಿದ್ದರೆ ನಿಮಗೆ ಅದು ವ್ಯಾಲಿಡಿಟಿ ಇರಲ್ಲ. ಸೊ ಹೊಸದನ್ನು ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಗತ್ತೆ, ಚೆಕ್ ಮಾಡಿ. ಮತ್ತೊಂದು ಸ್ಟಡಿ ಸರ್ಟಿಫಿಕೇಟ್ ನೋಡಿ. ಸ್ಟಡಿ ಸರ್ಟಿಫಿಕೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ನೀವೇನಾದರೂ ಒಂದೇ ಸ್ಕೂಲಲ್ಲಿ ಫ್ರಮ್ ಕ್ಲಾಸ್ 1 to ಕ್ಲಾಸ್ 12 ಅಂದರೆ ಸೆಕೆಂಡ್ PUC ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಕಲಿತ್ರೆ ತೊಂದರೆ ಇಲ್ಲ. 1ರಿಂದ 12ವರೆಗೂ ನಿಮ್ಗೆ ಕೊಡ್ತಾರೆ. ಬಟ್ ಬೇರೆ ಬೇರೆ ಶಾಲೆಯಲ್ಲಿ ಮಾಡಿದ್ದಿದ್ರೆ ಅಲ್ಲೆಲ್ಲ ಹೋಗಿ ನೀವು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು. ಮತ್ತು ಯಾವ ರೀತಿ ಆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು ಅನ್ನೋದನ್ನು ನೋಡಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು DDPI ಮತ್ತು BEO ಸೈನ್ಡ್ ಇರಬೇಕಾಗತ್ತೆ. ಸೊ KA ಏನಪ್ಪ ಅಂದರೆ ನಿಮಗೆ ಸರ್ಟಿಫಿಕೇಟ್ ಹೇಗಿರ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು. ಮತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC ನಿಮ್ಗೆ ಗೊತ್ತೇ ಇದೆ. ನಿಮ್ಮ ಕಾಲೇಜಲ್ಲಿ ಹಿಂದಿನ ವರ್ಷ ಈಗ ಏನು ಕಲ್ತಿದ್ರೋ ಆ ಕಾಲೇಜಲ್ಲಿ ಹೋಗಿ TCನ ಇಸ್ಕೊಳ್ಳಿ. ಒರಿಜಿನಲ್ TC ತುಂಬ ಇಂಪಾರ್ಟೆಂಟು, ಅದನ್ನು ನೀವು ಹಾಳು ಮಾಡೋ ಹಾಗಿಲ್ಲ. ಮತ್ತೊಂದೇನೆಂದರೆ ನಿಮ್ಮ ಒಂದು TCಯ ಸರ್ಟಿಫಿಕೇಟಿನ ಕಾಪಿನೂ ಕೂಡ ತೆಗೆದುಕೊಳ್ಳಿ. ಮತ್ತೊಂದೇನೆಂದರೆ ಈಗ SSLC ಮಾರ್ಕ್ಸ್ ಕಾರ್ಡ್. SSLC ಮಾರ್ಕ್ಸ್ ಕಾರ್ಡ್ ಅಂತೂ ತುಂಬ ಇಂಪಾರ್ಟೆಂಟು. PUC ಮಾರ್ಕ್ಸ್ ಕಾರ್ಡ್ ಕೂಡ ಅದ್ರ ಜೊತೆಗೇ ಬರುತ್ತೆ. ಇವುಗಳಿಂದ ಒರಿಜಿನಲ್ ಕಾಪಿ ನಿಮ್ಮ ಹತ್ರ ಇರ್ಬೋದು. ಸೊ ಅವುಗಳನ್ನು ಸಿಂಪ್ಲಿ ನೀವು ಏನಪ್ಪ ಅಂದರೆ ಕಾಪಿ ತೆಗೆದುಕೊಳ್ಬೇಕಾಗತ್ತೆ. OBC ಯಾರು ಇರ್ತೀರೋ OBCಗೆ ನಿಮ್ಮ
ಕಾಸ್ಟ್ ಸರ್ಟಿಫಿಕೇಟು ಸಿಂಪ್ಲಿ ಕರ್ನಾಟಕದ್ದೇನಿರುತ್ತೋ ಕನ್ನಡದಲ್ಲಿ ಅದು ಸಾಕಾಗಲ್ಲ. ನಿಮ್ಮ ಹತ್ರ OBC NCL ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ನೀವು ಇನ್ನೂ ಕೂಡ ಅದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ದಯವಿಟ್ಟು ಈಗಲಾದರೂ ಹಾಕಿ. ನಾಡ ಕಚೇರಿ ಪೋರ್ಟಲಲ್ಲೇ ನಿಮಗೆ OBC NCL ಸರ್ಟಿಫಿಕೇಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಡ್ತಾರೆ. ಒಂದು 2-3 ದಿವಸ ಆದಮೇಲೆ ಅದು ಕೂಡ ಬರುತ್ತೆ. ಸೊ ಅದನ್ನು ನೀವು ಮತ್ತೆ ಪ್ರಿಂಟ್ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ನೀಟಿಗೆ ಕನ್ಸಿಡರ್ ಮಾಡುವಂಥದ್ದು OBC NCL ಸರ್ಟಿಫಿಕೇಟ್. SC ST ಇದ್ದರೆ SC STಯ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಸೊ ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು EWS ಇದ್ದರೆ ಅವರಿಗೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಕಾರ್ಡ್ ನೋಡಿ, ಆಧಾರ್ ಕಾರ್ಡ್ ಕೂಡ ನಿಮ್ಮ ಕ್ಯಾಂಡಿಡೇಟ್ ಯಾರಿರ್ತೀರೋ ಅವರ ಒಂದು ಆಧಾರ್ ಕಾರ್ಡು, ನಿಮ್ಮ ಅಪ್ಪ ಅಮ್ಮ ಇಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ. ಆ ಆಧಾರ್ ಕಾರ್ಡಿನ ಜೆರಾಕ್ಸ್ ಕಾಪಿನ ತೆಗೆದುಕೊಳ್ಬೇಕು. ನೆಕ್ಸ್ಟ್ BPL ಇದ್ದರೆ BPL ಕಾರ್ಡು ಅಥವಾ ರೇಷನ್ ಕಾರ್ಡ್ ಏನು ಹೇಳ್ತೀವಿ ಅದರಿಂದ ಕೂಡ ನೀವು ಕಾಪಿನ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಗಳೇನಿದಾವೋ ಇವೆಲ್ಲದರದ್ದು ಕೂಡ ನೀವು 2-3 ಕಾಪಿನ ತೆಗೆಸಿಟ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. 2 ಕಾಪಿನ ನೀವೇನಾದರೂ ಕಾಲೇಜಿಗೆ ಕೊಟ್ಟರೂ ಕೂಡ 1 ಕಾಪಿ ನಿಮ್ಮ ಹತ್ರ ಉಳಿಯೋ ರೀತಿ ನೀವು ನೋಡ್ಕೊಳ್ಬೋದು. ಮತ್ತೊಂದೇನೆಂದರೆ ಫೋಟೋ ಕಾಪೀಸ್ ನೋಡಿ, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಕಲೆಕ್ಟ್ ಮಾಡಿಟ್ಕೊಳ್ಳಿ. ಮತ್ತು ಆ ಫೋಟೋ ಹೇಗಿರ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮ್ಮ ಸೇಮ್ ಫೋಟೋನೇ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡಿ. ಅಂದರೆ ಅಡ್ಮಿಟ್ ಕಾರ್ಡಲ್ಲಿ, ನೀಟ್ ಸ್ಕೋರ್ ಕಾರ್ಡಲ್ಲಿ, ಮತ್ತು KCET ಅಪ್ಲಿಕೇಶನ್ ಫಾರ್ಮಲ್ಲಿ ಅಲ್ಲೆಲ್ಲದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಸೇಮೇ ಇರುತ್ತೆ ನೋಡಿ. ಅಂಥದ್ದೇ ಫೋಟೋ ಕಾಪಿನ ನೀವು ಒಂದು 8 ಫೋಟೋನ ನೀವು ರೆಡಿ ಇಟ್ಕೊಳ್ಳಿ ಪಾಸ್ಪೋರ್ಟ್ ಸೈಜು. ನಂತರ ಕೆಲವೊಂದಿಷ್ಟು ಬಾಂಡ್ಗಳಿದ್ದಾವೆ. ಆ ಬಾಂಡ್ಗಳ ಬಗ್ಗೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮತ್ತು ಈಗ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಈ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಬೇಕು, ಡಿಜಿಟಲಿ ಮತ್ತು ಫಿಸಿಕಲಿ 2 ಟೈಪ್ ಆಗಿ. ಸೊ ಗೆಳೆಯರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಡ್ರೈವ್ ಏನಿರುತ್ತೆ ಅದನ್ನು ಓಪನ್ ಮಾಡಿದ್ರೆ ಅಲ್ಲಿ ನೀವು ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ ಇರಲಿ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇರುವಂಥ SSLC ಮಾರ್ಕ್ಸ್ ಕಾರ್ಡ್, ಅದನ್ನು ನೀವು ಸ್ಕ್ಯಾನ್ ಮಾಡಿ ಸೀದಾ PDF ಆಗಿ ಮಾಡ್ಕೊಳ್ಬೋದು. ಸೊ ಆ ರೀತಿಯಾಗಿ ನೀವು ಕಲೆಕ್ಟ್ ಮಾಡುವಂಥದ್ದು ತುಂಬ ಈಸಿ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು SSLC ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಈ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು PDF ಆಗಿ ಕನ್ವರ್ಟ್ ಮಾಡಿಕೊಂಡು ನಂತರ ಒಂದೇ ಒಂದು ಫೈಲ್ನಲ್ಲಿ ಲೈಕ್ ನೀಟ್ ಡಾಕ್ಯುಮೆಂಟ್ PDF ಅಂತ ಏನಿದೆ ಅದರಲ್ಲಿ ನಾನು ಅಷ್ಟನ್ನು ಕೂಡ ಒಗ್ಗೂಡಿಸ್ಬೋದು. ಆಗ ನಾನು ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ ಇರಲಿ ಅದನ್ನು ಒಂದೇ ಒಂದು ಪ್ಲೇಸಲ್ಲಿ ತೆಗೆದುಕೊಳ್ಳೋ ರೀತಿ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಆಪ್ಷನ್ಗಳಿದ್ದಾವೆ. ಆ ಒಂದು ನೀಟ್ ಡಾಕ್ಯುಮೆಂಟ್ ಅಂತ ಏನು ಮಾಡಿದ್ದೀನೋ ಅಲ್ಲಿ ನನಗೆ ಯಾವ್ದ್ಯಾವುದು ಡಾಕ್ಯುಮೆಂಟ್ಗಳು ಬೇಕೋ, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅಡ್ಮಿಟ್ ಕಾರ್ಡು, ನೀಟಿನ ಒಂದು ವೆರಿಫಿಕೇಷನ್ ಸ್ಲಿಪ್ಪು, ಅವೆಲ್ಲವೂ ಕೂಡ ಒಂದೇ ಕಡೆ ಇರೋ ರೀತಿ ನಾನು ಮಾಡ್ಕೊಳ್ಬೋದು. ಮತ್ತು ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನೀವು ಯಾವುದನ್ನು ಕೂಡ ಕಳ್ಕೊಳ್ಳೋದಿಲ್ಲ. ಮತ್ತು ಏನಾದರೂ ಮಿಸ್ ಆಯಿತು ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಅಂದರೂ ಕೂಡ ನಿಮಗೆ ಮೊಬೈಲಲ್ಲೇ ಇರೋದ್ರಿಂದ ಅಲ್ಲೇ ಇರುವಂಥ ಅಂಗಡಿಗಳಲ್ಲಿ ಕಾಪಿ ಕೂಡ ತಗೊಳ್ಬೋದು. ನೋಡಿದ್ರಲ್ಲ, ಇದಿಷ್ಟು ಯಾವ್ಯಾವ ಡಾಕ್ಯುಮೆಂಟ್ಗಳು ಮತ್ತು ಹೇಗೆ ನಾವು ಡಾಕ್ಯುಮೆಂಟನ್ನು ಡಿಜಿಟಲಿ ಸ್ಟೋರ್ ಮಾಡ್ಬೋದು ಮತ್ತು ಸೇಫರ್ ಸೈಡಲ್ಲಿ ಉಳ್ಕೊಳ್ಬೋದು ಅನ್ನೋದಾಗಿತ್ತು. ಸೊ ಈಗ ನೋಡೋಣ, ಕೆಲವೊಂದಿಷ್ಟು ಬಾಂಡ್ಗಳಿದ್ದಾವೆ. ಎಲ್ಲರಿಗೂ ಕೂಡ ಎಲ್ಲದೂ ಅಪ್ಲೈ ಆಗೋದಿಲ್ಲ, ಬಟ್ ಒಂದಿಷ್ಟು ಬಾಂಡ್ಗಳು ಕಂಪಲ್ಸರಿ ಇರ್ತವೆ ಮತ್ತು ತುಂಬ ಕಾಮನ್ ಕೂಡ ಇದ್ದಾವೆ. ಸೊ ಅವುಗಳನ್ನೆಲ್ಲ ಕೂಡ ನೋಡ್ಕೊಂಡು ಬರೋಣ. ಅವು ಎಲ್ಲಿದೆ ಮತ್ತು ನೀವು ಹೇಗೆ ಅದನ್ನು ತೊಗೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಗೆಳೆಯರೆ, ನಿಮಗೆ UG NEET 2026 ಅನ್ನೋ ಒಂದು ಬ್ರೋಷರ್ ಕೊಟ್ಟಿದ್ರಲ್ವಾ, ಅದರಲ್ಲಿ ನೀವು ತುಂಬ ಕೆಳಗಡೆ ಹೋದಾಗ ಅಲ್ಲಿ ನಿಮಗೆ ಎಲ್ಲ ಬಾಂಡ್ಗಳು ಗೊತ್ತಾಗ್ತಾ ಹೋಗುತ್ತೆ. ಒಂದೊಂದೇ ಬಾಂಡ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಿಮಗೆ ಅನ್ಯಕ್ಷರ್ 1, ಅನ್ಯಕ್ಷರ್ 2 ಈ ರೀತಿ ಕೊಡ್ತಾ ಹೋಗ್ತಾರೆ. ಅದನ್ನು ನೀವು ಗಮನಿಸಿ. ಸೊ ಜನರಲ್ ಅಫಿಡವಿಟ್ ಅಂತ ಒಂದಿದೆ, ಅದು ಕಂಪಲ್ಸರಿ ಇರುತ್ತೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ಬೇಕು ಅನ್ನೋದಿರುತ್ತೆ. ಸದ್ಯದ ಮಟ್ಟಿಗೆ ನೀವು ಬಾಂಡ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಈ ಬಾಂಡ್ಗಳ ಅವಶ್ಯಕತೆ ಬೀಳೋದ್ರಿಂದ ಈಗ ಒಂದು ಬಾರಿ ನೋಡಿಟ್ಕೊಳ್ಳಿ. ಮತ್ತು ಆ ಟೈಮಲ್ಲಿ ನಿಮಗೆ ಮತ್ತೆ ನಾನು ತಿಳಿಸ್ತೀನಿ ಏನು ಮಾಡಬೇಕು ಅಂತ. ನೀವು ಈ ಬಾಂಡ್ಗಳನ್ನು ತೆಗೆದುಕೊಂಡು 100 ರೂಪೀಸ್ ಸ್ಟ್ಯಾಂಪ್, ಸ್ಟ್ಯಾಂಪ್ ಪೇಪರ್ ಅಂತ ಇರುತ್ತೆ, ಅಲ್ಲಿ ನೋಟ್ರಿ ಮಾಡಿಸ್ಬೇಕು. ಸೊ ಈ ರೀತಿ ಎಲ್ಲ ಪ್ರೊಸೆಸ್ಗಳಿದ್ದಾವೆ. ಅದು ಕಾಲೇಜಿಗೆ ಹೋಗೋಕ್ಕಿಂತ ಮುನ್ನೆ ನೀವು ಇದನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಆರ್ಟಿಕಲ್ 371J ಇದ್ದವರಿಗೆ, ಅನೆಕ್ಷರ್ 4A ಇಲ್ಲಿ ನಿಮಗೆ ರಿಲಿಜಿಯಸ್ ಮೈನಾರಿಟಿ ಇದ್ದವರಿಗೆ ಕೆಲವೊಂದು ಬಾಂಡ್. ಈಗ ಅನೆಕ್ಷರ್ 5 ಏನಿದೆ ಇದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮತ್ತೊಂದು 5A ಅಂತ ಇದೆ, ಅನೆಕ್ಷರ್ 5A ಇದು ಲಿಂಗ್ವಿಸ್ಟಿಕ್ ಮೈನಾರಿಟಿ. ಅನೆಕ್ಷರ್ 6 ಅಂತ ಇದೆ, ಅದು ಸರ್ಟಿಫಿಕೇಟ್ ರಿಲೇಟೆಡ್ ಟು ಮೆಡಿಕಲ್ ಡೆಂಟಲ್, ಇದು NRI ಕೋಟಾದವರಿಗೆ. ಅನೆಕ್ಷರ್ 7 ಅಂತ ಇರೋದು SC ST ದವರಿಗೆ ಫ್ರೀ ಎಕ್ಸೆಂಪ್ಷನ್ ಅಂತ ಬರುತ್ತೆ, ಅದು. ಅನೆಕ್ಷರ್ 8
ಕ್ರೀಮಿ ಲೇಯರಿನ ಅಪ್ವರ್ಡ್ ಕ್ಲಾಸಿಗೋಸ್ಕರ. ನೆಕ್ಸ್ಟ್ 9 ನೋಡ್ಬೋದು ನೀವು, 100 ರುಪೀಸ್ ಟ್ಯಾಪ್. ಇದು ತುಂಬ ಕಂಪಲ್ಸರಿ ಇರುವಂಥದ್ದು, ಸುಮಾರು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಯಾಕೆಂದರೆ ಇದು ಬಾಂಡಲ್ಲಿ ನೀವು 1 ಇಯರ್ ಬಾಂಡ್ ಮಾಡಬೇಕಲ್ವ, ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, 1 ಇಯರ್ ರೂರಲ್ ಬಾಂಡ್ ಇರುತ್ತೆ ನಿಮ್ಗೆ ಕಂಪಲ್ಸರಿ, ಅದೇ ಇದು. ಕಡೆಗೆ ಅಂತಹ ಎಲ್ಲ ಬಾಂಡ್ಗಳು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಗೆಳೆಯರೇ, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದಿಂದ ತುಂಬಾ ಉಪಯೋಗವಾಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಸೊ ಅವರಿಗೂ ಕೂಡ ಈ ವಿಡಿಯೋದಿಂದ ತುಂಬ ಹೆಲ್ಪ್ ಆಗಲಿ. ಮತ್ತು ಇನ್ನೊಂದು ಬಾರಿ ನೀವು ವಿಡಿಯೋನ ನೋಡಿ ಎಲ್ಲ ಒಂದು ಡಾಕ್ಯುಮೆಂಟ್ಗಳ ಲೀಸ್ಟ್ ಚೆನ್ನಾಗಿದೆಯೋ ಅಂತ ನೋಡಿಕೊಂಡು ನೀವು ಕಲೆಕ್ಟ್ ಮಾಡ್ತಾ ಹೋಗಿ. ನಾನು ಹೇಳಿರೋ ರೀತಿ ನೀವು ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡ್ಬೋದು ಮತ್ತು ಸ್ಟೋರ್ ಮಾಡ್ಬೋದು. ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕೆಂದರೆ ಇಂತಹ ಒಂದು ಉಪಯೋಗಕಾರಿ ವಿಡಿಯೋಗಳನ್ನೇ ನಾವು ಮಾಡ್ತಾ ಇರ್ತೀವಿ, ಮತ್ತು ತುಂಬ ವಿಡಿಯೋಗಳು ಮುಂದೆ ಕೂಡ ಬರೋದಿವೆ. ಸೊ ಎಲ್ಲದಕ್ಕೂ ಕೂಡ ನಿಮ್ಮ ಒಂದು ಉತ್ತೇಜನ ಬೇಕು, ನಿಮ್ಮ ಒಂದು ಎನ್ಕರೇಜ್ಮೆಂಟ್ ನಮ್ಗೆ ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಜೈ ಹಿಂದ್.